Jai Shri Gurudev. Welcome to Mathematics online classes. Chapter Relations and Functions. ಮಕ್ಕಳ ಲಾಸ್ಟ್ ಕ್ಲಾಸಲ್ಲಿ ಇನ್ವರ್ಸ್ ಫಂಕ್ಷನ್ಸ್ನ ಕಂಡುಹಿಡಿಯೋದು ಹೇಗೆ ಅಂತ ನೋಡ್ಕೊಂಡು ಫಂಕ್ಷನ್ 1 1 ಆನ್ ಟು 2 ಆಗಿದ್ದಾಗ ಬೈಜೆಕ್ಟಿವ್ ಅಂತ ಹೇಳ್ತೀವಿ. ಬೈಜೆಕ್ಟಿವ್ ಆದರೆ ಏನಾಗುತ್ತೆ, ಇನ್ವರ್ಸ್ ಎಕ್ಸಿಸ್ಟ್ ಆಗುತ್ತೆ, ಆಗ ಇನ್ವರ್ಸ್ನ ಕಂಡುಹಿಡಿತೀವಿ. ಈ ಕ್ಲಾಸಲ್ಲಿ ಅದೇ ರೀತಿ ಪ್ರಾಬ್ಲಮ್ಸ್ನ ಕಂಟಿನ್ಯೂ ಮಾಡೋಣ. ಬಟ್ ಫಂಕ್ಷನ್ನ ಬೇರೆ ರೀತಿ ಡಿಫೈನ್ ಮಾಡಿರ್ತಾನೆ. ಬಟ್ ಈ ಪ್ರಾಬ್ಲಮ್ಗಳು ನಾನೇನು ಈಗ ಮಾಡಿಸ್ತೀನಿ ಕಂಟಿನ್ಯೂಸ್ ಆಗಿ, ಈ ಪ್ರಾಬ್ಲಮ್ಗಳು 5 ಮಾರ್ಕ್ಸ್ಗೆ ಎಕ್ಸಾಮಲ್ಲಿ ಕಂಪಲ್ಸರಿ ಬರುತ್ತೆ. ಈಗ ಮಾಡೋದೊಂದು 7-8 ಪ್ರಾಬ್ಲಮ್ ಇದೆ. ಆ 7-8 ಪ್ರಾಬ್ಲಮ್ ಅಲ್ಲಿ ಒಂದು ಪ್ರಾಬ್ಲಮ್ 100% ಎಕ್ಸಾಮ್ ಅಲ್ಲಿ ಕಂಪಲ್ಸರಿ ಬರುತ್ತೆ 5 ಮಾರ್ಕ್ಸ್ಗೆ. ಕ್ವಶನ್ ನಂಬರ್ 39 ಅಂತ ನೋಡಬಹುದು ಫೈನಲ್ ಪೇಪರ್ ಅಲ್ಲಿ. ಬೇಕಾದ್ರೆ ನೀವು ಪಾರ್ಟ್ ಡಿ ಫಸ್ಟ್ ಕ್ವಶನ್ ಇದೇ ಕ್ವಶನ್ ಇರುತ್ತೆ. ಸೊ 100% ಕನ್ಫರ್ಮ್ ಕ್ವಶನ್ ಮಾಡ್ತಾ ಇರೋದು 5 ಮಾರ್ಕ್ಸ್ಗೆ. ಸುಲಭವಾಗಿ 5 ಮಾರ್ಕ್ಸ್ ನ ತಗೊಳ್ಳುವಂತ ಸಾಧ್ಯತೆಗಳಿದೆ. ಸೊ ಪ್ರಾಬ್ಲಮ್ ಯಾವ ರೀತಿ ಕೊಟ್ಟಿದ್ದಾನೆ, let's define a function f by a function f from n to y. ಅದನ್ನ ಯಾವ ತರ ಡಿಫೈನ್ ಮಾಡಿದಾನಪ್ಪ ಅಂತಂದ್ರೆ, it is given by f of x is equal to 4x plus 3. A function, let f be a function f from n to y given by f of x is equal to 4x plus 3. Show that this function is invertible and find the inverse of f ಅಂತ ಕೇಳ್ತಾನೆ ಎಕ್ಸಾಮ್ ಅಲ್ಲಿ. ಈ ಫಂಕ್ಷನ್ ಇನ್ವರ್ಟಿಬಲ್ ಅಂತ ತೋರಿಸಿ ಹಾಗೆ ಇನ್ವರ್ಸ್ ನ ಕಂಡುಹಿಡಿಯಿರಿ. ಶೋ ದ ಫಂಕ್ಷನ್ ಇಸ್ ಇನ್ವರ್ಟಿಬಲ್ ಅಂಡ್ ಫೈಂಡ್ ದ ಇನ್ವರ್ಸ್ ಆಫ್ ಎಫ್. ಇದು ಕಂಪಲ್ಸರಿ ಕ್ವಶನ್ ಎಕ್ಸಾಮ್ ಅಲ್ಲಿ. ಸೊ ಈ ಪ್ರಾಬ್ಲಮ್ ಯಾವ ರೀತಿ ಸಾಲ್ವ್ ಮಾಡಬೇಕು, ಗಿವನ್ ಎಫ್ ಎಲ್ಲಿಂದ ಎಲ್ಲಿಗೆ ಆಗ್ತಾ ಇದೆ, ಎನ್ ನಿಂದ ವೈಗೆ ಆಗ್ತಾ ಇದೆ. ಎಫ್ ಆಫ್ ಎಕ್ಸ್ ಅಂತ ಕೊಟ್ಟಿದ್ದಾನೆ, 4x plus 3 ಅಂತ ಕೊಟ್ಟಿದ್ದಾನೆ. ಈ ಪ್ರಾಬ್ಲಮ್ ಅಲ್ಲಿ ನೋಡಿ ಫಸ್ಟ್ ಏನ್ ಚೆಕ್ ಮಾಡ್ಬೇಕು ನಾನು, 1 ಯಾಕೆಂದ್ರೆ ಫಂಕ್ಷನ್ ಏನಂತ ಕೇಳಿದಾನೆ, ಇನ್ವರ್ಟಿಬಲ್ ಆಗಬೇಕು ಅಂತ ಹೇಳಿ ಅಂತ ಹೇಳಿದಾನೆ. ಶೋ ದಟ್ ದ ಫಂಕ್ಷನ್ ಇಸ್ ಇನ್ವರ್ಟಿಬಲ್. ಇನ್ವರ್ಟಿಬಲ್ ಆಗಬೇಕಾದ್ರೆ ಇಟ್ ಮಸ್ಟ್ ಬಿ ಬೈಜೆಕ್ಟಿವ್ ಫಂಕ್ಷನ್. ಬೈಜೆಕ್ಟಿವ್ ಆಗಬೇಕಾದ್ರೆ ಇಟ್ ಮಸ್ಟ್ ಬಿ ಬೋತ್ 1 1 and on to. ಅದಕ್ಕೆ 1 1 ತಗೊಂಡಿದ್ದೀನಿ. 1 1 ಪ್ರೂವ್ ಮಾಡೋದು ಹೇಗೆ, ಹಿಂದೆ ಪ್ರಾಬ್ಲಮ್ ಸಾಲ್ವ್ ಮಾಡ್ದಂಗೆ ಮಾಡ್ತಾ ಹೋಗೋಣ. ಲೆಟ್ us take 2 elements x1, x2 ಎಲ್ಲಿರುತ್ತೆ, ಮಸ್ಟ್ ಬಿ ಬಿಲಾಂಗಿಂಗ್ ಟು ಡೊಮೈನ್. ಇಲ್ಲಿ ಡೊಮೈನ್ ಯಾವುದು, n. let x1, x2 belongs to n. Next I need to assume the image of those 2 elements ಏನಾಗಿರುತ್ತೆ ಅಂತ, equal. is f of x1 must be equal to f of x2 ಅಂತ assumption ಮಾಡಬೇಕು. ಹಾಗಾದ್ರೆ ಏನಾಗುತ್ತೆ, f of x1 ಅಂದ್ರೆ 4x1 plus 3 ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ, f of x2 ಅಂದ್ರೆ ಏನಾಗುತ್ತೆ 4x2 plus 3. 3 ಮತ್ತು 3 ಕ್ಯಾನ್ಸಲ್ ಎರಡು ಕಡೆ. ಮತ್ತೆ 3 ಆ ಕಡೆ ತಗೊಂಡು -3 ಅಂತ ಬೇಕಾದ್ರೆ ಮಾಡ್ಕೋಬಹುದು ನೀವು. 3 -3 ಕ್ಯಾನ್ಸಲ್ ಮಾಡ್ಬೋದು. ಉಳ್ಕೊಂಡಿದ್ದು 4x1 is equal to 4x2. ತುಂಬಾ ಜನ ಇಲ್ಲೊಂದು ತಪ್ಪು ಮಾಡ್ತಾನೆ ಮಕ್ಕಳ. ಏನಪ್ಪ ತಪ್ಪು ಅಂದ್ರೆ ಡೈರೆಕ್ಟ್ 4 ಇಲ್ಲೇ ಕ್ಯಾನ್ಸಲ್ ಮಾಡ್ಬಿಡ್ತಾರೆ. ಮಾಡಬಾರ್ದು. 4x1 is equal to 4x2. ಒಂದು ಸ್ಟೆಪ್ ಬರ್ಕೊಳ್ಳಿ. ಒಂದು ಸ್ಟೆಪ್ ಬರ್ಕೊಂಡ ತಕ್ಷಣ ಏನು ಆಗಲ್ಲ. ನೆಕ್ಸ್ಟ್ ಸ್ಟೆಪ್ ಅಲ್ಲಿ 4 ಕ್ಯಾನ್ಸಲ್ ಮಾಡ್ಕೊಳ್ಳಿ. ಸೊ ಏನಾಗುತ್ತಾಗ x1 is equal to x2. ಸೊ ನೋಡಿ ಏನಾಯ್ತು, ಫಂಕ್ಷನ್ ತಗೊಂಡಿದ್ದು ನಾನು ಯಾವ ತರ, x1 x2 ಡೊಮೈನ್ ಅಲ್ಲಿ ಇದೆ ಅಂತ, ಆ ಎಲಿಮೆಂಟ್ ಗಳ ಇಮೇಜ್ ಗಳು ಈಕ್ವಲ್ ಅಂತ ಅಸಂಪ್ಷನ್ ಮಾಡಿದೆ, ಪ್ರೂವ್ ಮಾಡಿದ್ದು ಎಲಿಮೆಂಟ್ ಗಳನ್ನ ಈಕ್ವಲ್ ಅಂತ. ಹಾಗಾದ್ರೆ ಏನಾಯ್ತು, ಫಂಕ್ಷನ್ 1 1. ನೆಕ್ಸ್ಟ್ ಯಾವ್ದು ಬೇಕು, ಆಂಟುನೆಸ್. ಆಂಟುನೆಸ್ ಪ್ರೂವ್ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕಪ್ಪ ಅಂದ್ರೆ, ಲೆಟ್ us take one element, ಜನರಲ್ ಎಲಿಮೆಂಟ್ ಫ್ರಮ್ ದ ಕೋಡೊಮೈನ್ ಪಾರ್ಟ್. ಜನರಲ್ ನಾವೇನ್ ಮಾಡ್ತೀವಿ ನೋಡಿ, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ವೈ ಅಂತ ಬರೀತೀವಿ. ಅರ್ಥ ಏನು, ಎಕ್ಸ್ ಅನ್ನೋ ಎಲಿಮೆಂಟ್ ಡೊಮೈನ್ ಅಲ್ಲಿ ಇದ್ದಾಗ ಅದಕ್ಕೆ ಫಂಕ್ಷನ್ ಎಫ್ ಅನ್ನ ಅಪ್ಲೈ ಮಾಡಿದ್ರೆ ಎಫ್ ಆಫ್ ಎಕ್ಸ್ ಆಗುತ್ತೆ. ಅಲ್ಲಿ ಬರೋ ವ್ಯಾಲ್ಯೂ ವೈ ಅಂತ. ಅಂದ್ರೆ ವೈ ಅನ್ನೋದು ಯಾವುದು, ಕೋಡೊಮೈನ್. ಹಾಗಾಗಿ ನಾನೇನ್ ಮಾಡ್ತೀನಿ, ಜನರಲಿ ಲೆಟ್ ವೈ ಬಿಲಾಂಗ್ಸ್ ಟು ಕೋಡೊಮೈನ್ ಅಂತ ಬರ್ಕೊಂಡೆ. ಕೋಡೊಮೈನ್ ಕ್ಯಾಪಿಟಲ್ ವೈ ಇದೆ. ಲೆಟ್ ಸ್ಮಾಲ್ ವೈ ಅನ್ನೋದು ಕೋಡೊಮೈನ್ ನ ಒಂದು ಜನರಲ್ ಎಲಿಮೆಂಟ್, ಅದು ಕೋಡೊಮೈನ್ ಕ್ಯಾಪಿಟಲ್ ವೈ ಅಲ್ಲಿ ಇದೆ ಅಂತ ತಗೊಂಡೆ. ಫಂಕ್ಷನ್ ಯಾವ ತರ ತಗೋಬೇಕು ಅಂತ ಹೇಳಿದ್ರೆ, f of x is equal to y. ಈ ತರ ತಗೊಂಡಾಗ ಈ y ಏನಾಗುತ್ತೆ, ಕೋಡೊಮೈನ್ ಬರುತ್ತೆ ಆನ್ಸರ್. f of x is equal to y ಅಂದ್ರೆ ಏನು, ಈಗ ಆನ್ಸರ್ ಕೋಡೊಮೈನ್ ಬರ್ತಾ ಇದೆ. ಸರಿ, f of x ಸಬ್ಸ್ಟಿಟ್ಯೂಟ್ ಮಾಡಿ. f of x ಅಂದ್ರೆ ಏನು, 4x plus 3. so 4x plus 3 is equal to y. ಹಾಗಾದ್ರೆ
ವ್ಯಾಲ್ಯೂನ ಎಕ್ಸ್ ಸಾಲ್ವ್ ಮಾಡ್ಬೇಕಷ್ಟೇ, ಏನಿಲ್ಲ. ಸೊ 4x is equal to y minus 3. ಸೊ x is equal to ಏನಾಯ್ತು, y minus 3/4. ಇಲ್ಲಿ ನೋಡಿ ಮಕ್ಕಳ, ಇದಾದ್ಮೇಲೆ ತುಂಬಾ ಇಂಪಾರ್ಟೆಂಟ್, ಇದು ಎಕ್ಸ್ ಬೆಲೆ ಬಂದಿರೋದು y minus 3/4 ಅಂತ, ಹೌದಲ್ವಾ? ಎಕ್ಸಿನ ಬೆಲೆ ತಾನೇ ಇದು, ಎಸ್ ಎಕ್ಸಿನ ಬೆಲೆ. ಬಟ್ ಎಕ್ಸಿನ ಬೆಲೆ ಅಂದ್ರೆ ಎಕ್ಸ್ ಡೊಮೈನಾ ಕೋಡೊಮೈನಾ? ಎಕ್ಸ್ ಈಸ್ ಡೊಮೈನ್. ಹಾಗಾದ್ರೆ ಇಲ್ಲಿ ಬಿಲಾಂಗ್ ಆಗಬೇಕು ನ್ಯಾಚುರಲ್ ನಂಬರ್, ಇಟ್ ಮಸ್ಟ್ ಬಿಲಾಂಗ್ ಟು ನ್ಯಾಚುರಲ್ ನಂಬರ್. ತುಂಬಾ ಜನ ಏನ್ ಕನ್ಫ್ಯೂಸ್ ಮಾಡ್ಕೋತಾರಪ್ಪ ಅಂದ್ರೆ ಈ ಪ್ರಾಬ್ಲಮ್ ಅಲ್ಲಿ, ವೈ ಇದೆಯಲ್ಲ ಸರ್, ವೈ ಕೋಡೊಮೈನ್ ಅಲ್ವಾ ಅಂತಾರೆ. ಬಟ್ ನಂಗೆ ಬರ್ತಾ ಇರೋದು ವೈ ಅಲ್ಲ ಆನ್ಸರ್, ಎಕ್ಸ್ ಇಸ್ ಈಕ್ವಲ್ ಟು y minus 3/4. ಎಕ್ಸ್ ಇನ್ ಟರ್ಮ್ಸ್ ಆಫ್ ವೈ ಅಲ್ಲಿ ಬರ್ತಾ ಇದೆ. ಸೊ ಎಕ್ಸ್ ವ್ಯಾಲ್ಯೂ ಅದು ಎಕ್ಸ್ ಡೊಮೈನ್ ಅಲ್ಲಿ ಇರುತ್ತೆ. ಸೊ ಬಿಲಾಂಗ್ಸ್ ಟು ಎನ್ ಅಂತ ಬರೀತೀವಿ. ನೆಕ್ಸ್ಟ್ ಒಂದು ಸ್ಟೇಟ್ಮೆಂಟ್ ನ ಬರೀಬೇಕು. ಫಾರ್ ಎವ್ರಿ y belonging to capital Y, for every y belonging to capital Y, there exists what? X is equal to y minus 3/4 belongs to capital N. In capital N is capital A ಇರುತ್ತೆ ಅಂತ ಬರೆಯೋದು. such that ಯಾವ ತರ ಬಂತು, f of x is equal to y ಫಾರಂ ಅಲ್ಲಿ ಇದೆ. ಏನಾಯ್ತು, ಇದರಿಂದ ಏನ್ ಹೇಳ್ದ ಅನ್ನೋದನ್ನ ನೋಡ್ತಾ ಹೋದ್ರೆ, ಇಲ್ಲಿ n ಇದೆ, ಇಲ್ಲಿ y ಇದೆ ಕ್ಯಾಪಿಟಲ್, ಇಲ್ಲಿರೋ ಎಲಿಮೆಂಟ್ x, ಇಲ್ಲಿರೋ ಎಲಿಮೆಂಟ್ y, ಇಲ್ಲಿಂದ ಇಲ್ಲಿ ಬರ್ತಾ ಇರೋ ಫಂಕ್ಷನ್ f. ಎಫ್ ಅನ್ನೋ ಫಂಕ್ಷನ್ ಅನ್ನ ಎಕ್ಸ್ ಅನ್ನೋ ಡೊಮೈನ್ ಎಲಿಮೆಂಟ್ ಗೆ ಅಪ್ಲೈ ಮಾಡಿದಾಗ y ಅನ್ನೋ ಕೋಡೊಮೈನ್ ಎಲಿಮೆಂಟ್ ಆನ್ಸರ್ ಆಗಿ ಬರ್ತಾ ಇದೆ. ಸರಿ, ಇಲ್ಲೇನ್ ತಗೊಂಡೆ, ಲೆಟ್ y ಬಿಲಾಂಗ್ಸ್ ಟು y. y ಅನ್ನೋ ಎಲಿಮೆಂಟ್ ಎಲ್ಲಿದೆ, ಕೋಡೊಮೈನ್ ಅಲ್ಲಿ. ಯಾವ ತರ ಇದೆ, f of x is equal to y ಬರೋ ತರ ಇದೆ. ಸಾಲ್ವ್ ಮಾಡಿದೆ, ಯಾವ್ದಕ್ ಬೆಲೆ ಬಂತು, ಎಕ್ಸ್ ನ ಬೆಲೆ ಬಂತು. ಎಕ್ಸ್ ಎಲ್ಲಿದೆ, ನ್ಯಾಚುರಲ್ ನಂಬರ್ ಅಂದ್ರೆ ಡೊಮೈನ್ ಪಾರ್ಟ್ ಅಲ್ಲಿ ಇದೆ. ಸರಿ, ಹಾಗಾದ್ರೆ ಏನಾಯ್ತು ಇದ್ರ ಪ್ರಕಾರ, ನೀವು ಯಾವುದೇ y ಬಿಲಾಂಗಿಂಗ್ ಟು ದ ಕೋಡೊಮೈನ್ ಕೊಟ್ಟರುವೆ, ಫಾರ್ ಎವ್ರಿ ಯಾವುದನ್ನು ಕೊಟ್ಟರುವೆ ಪ್ರತಿಯೊಂದಕ್ಕೂ ಆಗುತ್ತೆ. ಫಾರ್ ಎವ್ರಿ y ಬಿಲಾಂಗ್ಸ್ ಟು ದ ಕೋಡೊಮೈನ್ ದೇರ್ ವಿಲ್ ಎಕ್ಸಿಸ್ಟ್ ಸಮ್ ಎಕ್ಸ್. ಆ ಎಕ್ಸ್ ಯಾವ ತರ ಬರುತ್ತೋ, ಏನ್ ಬರುತ್ತೋ ಅದನ್ನ ಬರ್ಕೊಳ್ಳೋದು. ಸಮ್ ಎಕ್ಸ್ ಬಿಲಾಂಗ್ ಟು ದ ಡೊಮೈನ್ such a way that f of x is equal to y. ಅಂದ್ರೆ ಅರ್ಥ ಏನಾಯ್ತು, y ಅಲ್ಲಿರೋ ಯಾವುದೇ ಕೋಡೊಮೈನ್ ಅಲ್ಲಿರೋ ಎಲಿಮೆಂಟ್ ತಗೊಂಡ್ರುವೆ ಅದಕ್ಕೆ x ಅನ್ನು ಬರ್ತಾ ಇದೆ ಅಂತ ಹೇಳಿದ್ರೆ ಏನಾಯ್ತು, y ಅನ್ನು ಪ್ರತಿ ಎಲಿಮೆಂಟ್ ಗೂ ಪ್ರೀ ಇಮೇಜ್ ಇದೆ ಅಂತ ಆಯ್ತು. ಕೋಡೊಮೈನ್ ಅಲ್ಲಿರೋ ಪ್ರತಿ ಎಲಿಮೆಂಟ್ ಗೂ ಪ್ರೀ ಇಮೇಜ್ ಇದೆ ಅಂದ್ರೆ ಫಂಕ್ಷನ್ ಏನಾಯ್ತು, ಆನ್ ಟು. therefore f is on 2. so what is the last thing left out, I need to find f inverse. To find f inverse is your last thing to do. f inverse ಕಂಡುಹಿಡಿಯಬೇಕು. ಹೇಗೆ ಕಂಡುಹಿಡಿಯೋದು f inverse ನ? f inverse ಕಂಡುಹಿಡಿಯೋದು ತುಂಬಾ ಸುಲಭ. let f of x is equal to y. ಸೇಮ್ ಇಲ್ಲಿ ಏನಿದೆ ಅದನ್ನೇ ಬರ್ಕೊಳ್ಳಬಹುದು. let f of x is equal to y. it implies 4x plus 3 is equal to y. ಸಾಲ್ವ್ ಮಾಡಿ x ಗೆ. 4x plus 3 is equal to y ಅಂದ್ರೆ 4x is equal to y minus 3. so x is equal to y minus 3/4. ನೋಡಿ ಈಗ ಏನ್ ಬರಬೇಕು, x ಫಂಕ್ಷನ್ ಅಪ್ಲೈ ಮಾಡಿದ್ರೆ y ಬರ್ತಾ ಇದೆ. ಸೊ f of x is equal to y ಅಂತ ಬರುತ್ತೆ. ನಾನು ಆಗ್ಲೇ ಹೇಳಿದಾಗೆ y ಗೆ ಪ್ರೀ ಇಮೇಜ್ ನೋಡ್ಬೇಕು, ಏನ್ ಮಾಡಬೇಕು, x is the pre image of y ಅಂದ್ರೆ f inverse of y. f inverse of y, f ಈ ಕಡೆ ಬಂದ್ರೆ f inverse ತರ ಅಷ್ಟೇ ಅರ್ಥ ಮಾಡ್ಕೋಬೇಕಾಗಿರೋದು. ಅಂದ್ರೆ y ಅನ್ನ ಎಲಿಮೆಂಟ್ ಗೆ f ಅನ್ನೋ ಫಂಕ್ಷನ್ ಅಪ್ಲೈ ಆಗಲ್ಲ, ಆಗ ಪ್ರೀ ಇಮೇಜ್ ಬರ್ಬೇಕಾದ್ರೆ f ಇನ್ವರ್ಸ್ ಫಂಕ್ಷನ್ ಅಪ್ಲೈ ಆಗಬೇಕು, ಇಲ್ಲಿಂದ ಇಲ್ಲಿಗೆ ಬರೋದ್ರಿಂದ. ಸೊ f ಇನ್ವರ್ಸ್ ಆಫ್ y is x. ಹಾಗಾದ್ರೆ x ಬದಲಿಗೆ ಏನಂತ ಬರೀಬಹುದು ನಾನು, in place of x I can write it as f inverse of y which is equal to y minus 3/4. or ಇದನ್ನ in terms of x ಅಲ್ಲೇ ನೀವು ಬರೆಯೋದಾದ್ರೆ you can even say f inverse of x is equal to x minus 3/4 ಅಂತ ಬರೀಬಹುದು. ತೊಂದರೆ ಇಲ್ಲ, ಇದನ್ನ ನಿಲ್ಸಿದ್ರು ಆಯ್ತು, ಇದನ್ನ ಬರೆದ್ರು ಆಯ್ತು, ಏನ್ ಸಮಸ್ಯೆ ಇಲ್ಲ. ಸೊ ಎರಡನ್ನು ಬರೆದ್ರು ತಪ್ಪಿಲ್ಲ. ಸೊ ಎಫ್ ಇನ್ ಎಕ್ಸ್ ಅಂದ್ರೆ ಎಫ್ ಇನ್ವರ್ಸ್ ವೈ, ಅದಕ್ಕೆ ವೈ ಫಂಕ್ಷನ್ ಅಲ್ಲಿ ಇದೆ. ಆರ್ ಎಲ್ಲದನ್ನು ಎಕ್ಸ್ ಫಂಕ್ಷನ್ ಕನ್ವರ್ಟ್ ಮಾಡ್ತೀರಾ ಅಂದ್ರೆ ವೈ ಜಾಗಕ್ಕೆಲ್ಲ ಎಕ್ಸ್ ರಿಪ್ಲೇಸ್ ಮಾಡಿ. ನೋಡಿ ಏನಾಯ್ತು ಫಂಕ್ಷನ್. ಹಾಗಾದ್ರೆ ಈ ಏನೇನಾಯ್ತು, ಹೇಗೆ ಬರ್ಕೊಂಡ್ವಿ, ಇಲ್ಲ ಮಿಸ್ ಮಾಡಿದೀವಿ, ಏನು ಹೇಳ್ಬೇಕಾಗಿರೋದೆ ಕೆಲವೊಂದನ್ನ. ಡೈರೆಕ್ಟ್ ಟು ಫೈಂಡ್ ಎಫ್ ಇನ್ವರ್ಸ್ ಅಂತ ಹೇಳಿದ್ರೆ ಹಿಂಗೆ ಎಫ್ ಇನ್ವರ್ಸ್ ಕಂಡಿಡಿಯಕ್ಕೆ ಸಾಧ್ಯ, ಫಂಕ್ಷನ್ ಏನಾಗಬೇಕು. ಸೊ
ಬೈಜೆಕ್ಟಿವ್ ಆಗಬೇಕಲ್ವಾ ಫಸ್ಟ್. ಸೊ ಎಫ್ ಈಸ್ 1 1, ಎಫ್ ಈಸ್ ಆನ್ ಟು. ಎಫ್ 1 1 ಮತ್ತು ಎಫ್ ಆನ್ ಟು ಎರಡೂ ಆಯ್ತು ಅಂದ್ರೆ ಏನಾಯ್ತು ಫಂಕ್ಷನ್ನು, therefore ಎಫ್ ಈಸ್ ಬೈಜೆಕ್ಟಿವ್. 1 1 and on to functions are called as bijective functions. 1 1 on to ಎರಡು ಆಯ್ತು ಅಂದ್ರೆ ಫಂಕ್ಷನ್ ಬೈಜೆಕ್ಟಿವ್. ಯಾವಾಗ ಫಂಕ್ಷನ್ ಬೈಜೆಕ್ಟಿವ್ ಆಯ್ತು, ಫಂಕ್ಷನ್ ಇನ್ವರ್ಟಿಬಲ್. a function f is invertible if and only if f is bijective function. f is invertible ಯಾವಾಗ f ಇನ್ವರ್ಟಿಬಲ್ ಆಯ್ತು, you can find f inverse ಅಥವಾ f inverse exists, therefore f inverse exists. ಸೊ ಇದು ಒಂದು ಪ್ರಾಬ್ಲಮ್. ನೆಕ್ಸ್ಟ್ ಪ್ರಾಬ್ಲಮ್ ಯಾವ ರೀತಿ ಇದೆ ಅರ್ಥ ಆಯ್ತಾ? ಪ್ರಾಬ್ಲಮ್ ಇದು ಇಷ್ಟಕ್ಕೆ 5 ಮಾರ್ಕ್ಸ್ ಇರುತ್ತೆ ಎಕ್ಸಾಮ್ ಅಲ್ಲಿ. ನೆಕ್ಸ್ಟ್ ಪ್ರಾಬ್ಲಮ್ ನೋಡ್ತಾ ಹೋದಾಗ ಪ್ರಾಬ್ಲಮ್ ಏನಾಗಿದೆ ಅದನ್ನ ನೋಡ್ತಾ ಹೋದ್ರೆ, ಪ್ರಾಬ್ಲಮ್ ಅಲ್ಲಿ ಏನು ಚೇಂಜಸ್ ಮಾಡಿಲ್ಲ, ಡೊಮೈನ್ ಅಂಡ್ ಕೋಡೊಮೈನ್ ಮಾತ್ರ ಚೇಂಜ್ ಮಾಡ್ತಾ ನೋಡಿ. ಈ ಪ್ರಾಬ್ಲಮ್ ಅಲ್ಲಿ ಎಫ್ ಫ್ರಮ್ ರಿಯಲ್ ನಂಬರ್ಸ್ ಟು ರಿಯಲ್ ನಂಬರ್ಸ್ ಅಂತ ಹೇಳ್ತಾನೆ, ಫಂಕ್ಷನ್ ಅದೇ ಇಡ್ತಾನೆ. ಡೊಮೈನ್ ಮತ್ತೆ ಕೋಡೊಮೈನ್ ಮಾತ್ರ ಚೇಂಜ್ ಮಾಡ್ದ, ಇನ್ ಮಿಕ್ಕಿದ್ದೆಲ್ಲ ಹಾಗೆ ಇಟ್ಟಿದ್ದಾನೆ. ಹೇಗೆ ಮಾಡ್ಬೇಕು ಸರ್ ಈ ಪ್ರಾಬ್ಲಮ್ನ? ಎಫ್ ಫ್ರಮ್ ಆರ್ ಟು ಆರ್, ಎಫ್ ಆಫ್ ಎಕ್ಸ್ ಈಕ್ವಲ್ ಟು 4x + 3 1 1s ಲೆಟ್ x1, x2 ಎಲ್ಲಿರಬೇಕು ಡೊಮೈನ್ ಅಲ್ಲಿ. ಬಟ್ ಡೊಮೈನ್ ಕೋಡೊಮೈನ್ ಎರಡು ಸೇಮ್ ಇರೋದ್ರಿಂದ ಕನ್ಫ್ಯೂಷನ್ ಆಗಬಾರ್ದು ಅಂತ ಏನ್ ಬರೀಬೇಕು ಇಲ್ಲಿ, ಡೊಮೈನ್ ಅಂತ ಬರ್ಕೋತೀನಿ. ಡೊಮೈನ್ ಅಂತ ಬರ್ಕೊಂಡ್ಮೇಲೆ ಏನಾಗುತ್ತೆ, ಸೇಮ್ ಇಲ್ಲೆಲ್ಲ ಸ್ಟೆಪ್ಸ್ ಏನಿದೆ ಅದೇ ಬರುತ್ತೆ. ಎಫ್ ಇಸ್ 1 1. ಆಮೇಲೆ ಈ ಪ್ರಾಬ್ಲಮ್ಗಳಲ್ಲಿ ಏನಪ್ಪ ಒಂದು ಅಡ್ವಾಂಟೇಜ್ ಅಂದ್ರೆ, ಶೋ ದಟ್ ಎಫ್ ಇಸ್ ಇನ್ವರ್ಟಿಬಲ್, ಫೈಂಡ್ ದ ಇನ್ವರ್ಸ್ ಆಫ್ ಎಫ್ ಅಂತ ಕೇಳ್ತಾನೆ. ಶೋ ದಟ್ ಎಫ್ ಇಸ್ ಇನ್ವರ್ಟಿಬಲ್ ಅಂದ್ರೆ 1 1 ಆನ್ ಟು ಆಗ್ಲೇಬೇಕು, ಅವನೇ ಹೇಳಿದ್ದಾನೆ ಶೋ ದಟ್ ಅಂತ ಹೇಳ್ತೇನೆ. ಅಂದ್ರೆ 1 1 ಆಂಟನೆಸ್ ಹಾಗೆ ಆಗುತ್ತೆ, ಇಲ್ಲಿ ಆಗದೇ ಸಾಧ್ಯನೇ ಇಲ್ಲ ಅಂತ. ನೆಕ್ಸ್ಟ್ ಆಂಟನೆಸ್ ವೈ ಬಿಲಾಂಗ್ಸ್ ಟು ದ ಕೋಡೊಮೈನ್. ಕೋಡೊಮೈನ್ ಅಲ್ಲಿ ರಿಯಲ್ ನಂಬರ್ ಇದೆ, ಬಟ್ ಡೊಮೈನ್ ರಿಯಲ್ ನಂಬರ್ ಇರೋದ್ರಿಂದ ಕನ್ಫ್ಯೂಷನ್ ಅವಾಯ್ಡ್ ಮಾಡಕ್ಕೆ ಐ ನೀಡ್ ಟು ರೈಟ್ ಇಟ್ ಆಸ್ ಕೋಡೊಮೈನ್. ಲೆಟ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು y, ಸೇಮ್ ಕಂಡೀಷನ್ಸ್. ಬಟ್ ಇಲ್ಲಿ ಏನಾಗುತ್ತೆ ಮತ್ತೆ, ಇಟ್ ಬಿಲಾಂಗ್ಸ್ ಟು ರಿಯಲ್ ನಂಬರ್ ಆಗುತ್ತೆ. ಫಾರ್ ಎವ್ರಿ y ಬಿಲಾಂಗ್ಸ್ ಟು ರಿಯಲ್ ನಂಬರ್, there exists x is equal to y minus 3/4 belonging to real number such that f of x is equal to y. ಸೇಮ್ ಎಲ್ಲ ಕಂಡೀಷನ್ ಸೇಮ್. ಟು ಫೈಂಡ್ f inverse ಎಲ್ಲ ಸೇಮ್ ಬರುತ್ತೆ. ಡಿಟೋ ಪ್ರಾಬ್ಲಮ್, ಚೇಂಜಸ್ ಏನೂ ಇಲ್ಲ. ಒಂದು ಪ್ರಾಬ್ಲಮ್ ಕಲ್ತ್ರೆ ಸೇಮ್ ಡಿಟೋ ಪ್ರಾಬ್ಲಮ್ ಇನ್ನೊಂದು ಸಖತ್ ಈಸಿ ಇದೆ. ಬಟ್ ಇಲ್ಲಿ ಡೊಮೈನ್ ಅಂಡ್ ಕೋಡೊಮೈನ್ ವೇರಿ ಆಗುತ್ತೆ. ಅಲ್ಲಿ ನ್ಯಾಚುರಲ್ ನಂಬರ್ ಟು y ಅಂತ ಇತ್ತು, ಇಲ್ಲಿ ರಿಯಲ್ ನಂಬರ್ ಟು ರಿಯಲ್ ನಂಬರ್ ಅಂತ ಇದೆ. ಸೊ ನೆಕ್ಸ್ಟ್ ಪ್ರಾಬ್ಲಮ್ ಯಾವುದು, ಯಾವ ತರ ಬರುತ್ತೆ ನೋಡ್ತಾ ಹೋಗೋಣ. ನೆಕ್ಸ್ಟ್ ಪ್ರಾಬ್ಲಮ್, ಎಫ್ ಫ್ರಮ್ ಆರ್ ಪ್ಲಸ್ ಟು. ಎಫ್ ನ ಆರ್ ಪ್ಲಸ್ ಇಂದ ಡಿಫೈನ್ ಮಾಡ್ತಾನೆ. ಎಲ್ಲಿ ಡಿಫೈನ್ ಮಾಡ್ತಿದ್ದಾನಪ್ಪ ಅಂದ್ರೆ, ಕ್ಲೋಸ್ಡ್ ಇಂಟರ್ವಲ್ 4, ಓಪನ್ ಇಂಟರ್ವಲ್. ನೋಡಿ, 4 ಕ್ಲೋಸ್ಡ್ ಇಂಟರ್ವಲ್, ಓಪನ್ ಇಂಟರ್ವಲ್. ಇನ್ಫಿನಿಟಿ ಯಾವತ್ತೂ ಓಪನ್ ಇಂಟರ್ವಲ್, ಬಿಕಾಸ್ ಇನ್ಫಿನಿಟಿಗೆ ಎಂಡ್ ಇಲ್ಲ. ಎಂಡ್ ಇದ್ರೆ ಆ ಪಾಯಿಂಟ್ ಇನ್ಕ್ಲೂಡ್ ಆಗುತ್ತಾ ಆಗಲ್ವಾ ಅಂತ ಹೇಳ್ಬೋದಿತ್ತು. ಬಟ್ ಎಂಡೇ ಇಲ್ಲದೆ ಇರೋದ್ರಿಂದ ಆ ಪಾಯಿಂಟ್ ಹೆಂಗ್ ಇನ್ಕ್ಲೂಡ್ ಆಗುತ್ತೆ ಆಗಲ್ಲ ಅಂತ ಹೇಳಕ್ಕಾಗುತ್ತೆ. ಸೊ ಇಟ್ಸ್ ಎಂಡ್ಲೆಸ್. ಅದಕ್ಕೆ ಓಪನ್ ಇಂಟರ್ವಲ್ ಬರುತ್ತೆ. ಫಂಕ್ಷನ್ ಏನಂತ ಕೊಟ್ಟಿದ್ದಾನೆ, x² + 4 ಅಂತ ಕೊಟ್ಟಿದ್ದಾನೆ. ಸರ್ ಡೊಮೈನ್ ಯಾಕೆ ಆರ್ ಅಂತ ಕೊಡೋ ಬದಲಾಗಿ ಆರ್ ಪ್ಲಸ್ ಕೊಟ್ಟಿದ್ದಾನೆ ಅನ್ನೋ ಡೌಟ್ ಕೆಲವೊಬ್ರಿಗೆ ಬರ್ಬೋದು. ಮುಂದಕ್ಕೆ ಅದಕ್ಕೆ ಆನ್ಸರ್ ನೋಡ್ತಾ ಹೋಗೋಣ, ಯಾಕೆ ಆ ತರ ಆರ್ ಪ್ಲಸ್ ಕೊಟ್ಟಿದ್ದಾನೆ ಅಂತ ನೋಡ್ತಾ ಹೋಗೋಣ. ಸೊ ಈಗ ಏನಾಗುತ್ತೆ, ಫಸ್ಟ್ ಪ್ರಾಬ್ಲಮ್, ಲೆಟ್ x1, x2 ಎಲ್ಲಿದೆ, ಆರ್ ಪ್ಲಸ್ ಅಲ್ಲಿದೆ. ಇಲ್ಲೇನ್ ಡೊಮೈನ್ ಬರಿಬೇಕಾ ಮತ್ತೆ ಡೊಮೈನ್ ಅಂತ ಇಲ್ಲ, ಯಾಕಂದ್ರೆ ಎರಡು ಬೇರೆ ಬೇರೆ ಇರೋದ್ರಿಂದ ಪ್ರಾಬ್ಲಮ್ ಇಲ್ಲ. ಎಫ್ ಆಫ್ x1 = ಎಫ್ ಆಫ್ x2. ಸೊ ಇದರಿಂದ ಏನ್ ಗೊತ್ತಾಯ್ತು, ಎಫ್ ಆಫ್ x1 = ಎಫ್ ಆಫ್ x2 ಇಂದ ಎಫ್ ಆಫ್ x1 ಅಂದ್ರೆ ಏನಾಯ್ತು, x1² + 4 ಆಯ್ತು. ಎಫ್ ಆಫ್ x2 ಅಂದ್ರೆ ಏನಾಯ್ತು, x2² + 4 ಅಂತ ಆಯ್ತು. ಎರಡು ಕಡೆ 4 4 ಕ್ಯಾನ್ಸಲ್. x1² = x2². x1² = x2² ಆದ್ರೆ ಏನಾಯ್ತು, ಇಟ್ ಇಂಪ್ಲೈಸ್ x1 = ± x2. x1 ಯಾವ್ದಕ್ಕೆ ಸಮ, ± x2 ಗೆ. ಆದರೆ ಅದನ್ನೇ ಹೇಳಿದ್ದು ನೋಡಿ ಮಕ್ಕಳ, ನಾವು ತಗೋತಾ ಇರೋದು x1 ಮತ್ತೆ x2 ಎಲ್ಲಿದೆ, ಆರ್ ಪ್ಲಸ್. ವಾಟ್ ಯು ಮೀನ್ ಬೈ ಆರ್ ಪ್ಲಸ್? ಪಾಸಿಟಿವ್ ರಿಯಲ್ ನಂಬರ್ಸ್. ಆರ್ ಅಂದ್ರೆ ರಿಯಲ್ ನಂಬರ್ಸ್, ಪ್ಲಸ್ ಅಂದ್ರೆ ಪಾಸಿಟಿವ್ ರಿಯಲ್ ನಂಬರ್ಸ್. ಅದಕ್ಕೆ ಅಲ್ಲಿ -x2 ಗೆ ಅವಕಾಶ ಇಲ್ಲ. ಸೊ x1 ಮಸ್ಟ್ ಬಿ ಈಕ್ವಲ್ ಟು x2 ಆಗುತ್ತೆ. ಸೊ f is 1 1. ನೆಕ್ಸ್ಟ್ ಆಂಟೋನಿಮ್ಸ್ ಚೆಕ್ ಮಾಡ್ತಾ ಹೋದ್ರೆ, y belongs to the codomain part. y codomain ಯಾವುದು ಇಲ್ಲಿ, codomain is 4, ಓಪನ್ ಇಂಟರ್ವಲ್.
ಆಯ್ತು. ಕಂಡೀಷನ್ ಸೇಮ್, ಲೆಟ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ವೈ. ಇಲ್ಲಿ ಮಾತ್ರ ವ್ಯತ್ಯಾಸ ಆಗುತ್ತೆ. ಏನ್ ವ್ಯತ್ಯಾಸ ಆಗುತ್ತೆ ನೋಡ್ತಾ ಹೋದ್ರೆ we can see that what is f of x? x square plus 4 is equal to y. It implies x square is equal to y minus 4. y minus 4 ಆದ್ಮೇಲೆ so x ವ್ಯಾಲ್ಯೂ ಏನಾಗುತ್ತೆ? x must be equal to square root of. ಇಲ್ಲಿ ಯಾಕೆ ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಬರಲ್ಲ? ಬಿಕಾಸ್ x is equal to ಪಾಸಿಟಿವ್ ರಿಯಲ್ ನಂಬರ್ಸ್. ಅದಕ್ಕೆ ಸ್ಕ್ವೇರ್ ರೂಟ್ ಆಫ್ ಮಾತ್ರ ಬರುತ್ತೆ, ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಬರಲ್ಲ. ಸ್ಕ್ವೇರ್ ರೂಟ್ ಆಫ್ y minus 4. ಸೊ ಬಟ್ x ಎಲ್ಲಿಗೆ ಬಿಲಾಂಗ್ ಆಗಬೇಕು? ಇಟ್ ಮಸ್ಟ್ ಬಿಲಾಂಗ್ ಟು r ಪ್ಲಸ್. ನೋಡಿ ತುಂಬಾ ಜನ ಕನ್ಫ್ಯೂಷನ್ ಇರುತ್ತೆ. ಸರ್ ಈ ಪ್ರಾಬ್ಲಮ್ ಅಲ್ಲಿ ಒಂದು ವೇಳೆ y ಗೆ ಅಂತ ವ್ಯಾಲ್ಯೂ ಕೊಡ್ಬೋದಲ್ವಾ? x ವ್ಯಾಲ್ಯೂ ಬರಬೇಕು. ಬಿಕಾಸ್ for let y belongs to y na ಮುಂದಕ್ಕೆ ಬರೆಯೋದು for every y belonging to the codomain there exists x ಅಂತ. ಅಂದ್ರೆ y ಯಾವ್ದು ಬೇಕಾದ್ರೂ ವ್ಯಾಲ್ಯೂ ಕೊಟ್ರೆ x ಎಕ್ಸಿಸ್ಟ್ ಆಗಬೇಕು ಅಂತ. ಸರಿ, y ಗೆ 0 ಕೊಡ್ಬೋದಲ್ಲ? 0 ಕೊಟ್ರೆ ಏನಾಗುತ್ತೆ? ರೂಟ್ ಆಫ್ ಮೈನಸ್ 4. ರೂಟ್ ಆಫ್ ಮೈನಸ್ 4 ಈಸ್ ಎ ಕಾಂಪ್ಲೆಕ್ಸ್ ನಂಬರ್. ರೂಟ್ಗಳ ನೆಗೆಟಿವ್ ಬಂದ್ರೆ ಇಟ್ ಇಸ್ ಎ ಕಾಂಪ್ಲೆಕ್ಸ್ ನಂಬರ್ ಅಂತ ಓದಿದೀವಿ ಫಸ್ಟ್ ಇಯರ್ ಅಲ್ಲಿ. ಹಾಗಾದ್ರೆ ಸರ್ ರಿಯಲ್ ನಂಬರ್ಗೆಲ್ಲ ಒಂದು ಪಾರ್ ಪ್ಲಸ್ ಅಂತ ಬರ್ದಿದೀವಲ್ಲ, ರಿಯಲ್ ನಂಬರ್ ಬರಲ್ಲ ನಿಜ 0 ಕೊಟ್ಟಾಗ. ಅದಕ್ಕೆ ಅವನು ಕಂಡೀಷನ್ ಹೇಳಿರೋದು ನೋಡಿ, ಕೋಡಮೈನ್ ನ ಏನಂತ ಕೊಟ್ಟಿದ್ದಾನೆ? 4, ಅಂತ ಕೊಟ್ಟಿದ್ದಾನೆ. ಯಾಕೆ 4, ಕೊಟ್ಟ? 4 ಇಂದ ಮುಂದಕ್ಕಿರೋ ವ್ಯಾಲ್ಯೂಸ್ ಮಾತ್ರ ತಗೊಳ್ಳಿ, ಅಥವಾ 4 ನ ಇನ್ಕ್ಲೂಡ್ ಮಾಡ್ಕೊಳ್ಳಿ. 4 ನ ಬಿಟ್ಟು ಹಿಂದಿನ ಯಾವ್ದು ಇನ್ಕ್ಲೂಡ್ ಮಾಡಂಗಿಲ್ಲ. 4 ಮತ್ತೆ 4 ಇಂದ ಮುಂದಕ್ಕಿರೋದು ಯಾವ್ದು ಬೇಕಾದ್ರೂ ತಗೊಳ್ಳಿ ಅಂತ ಅರ್ಥ. ನೀನ್ ನೋಡಿ ಅದನ್ನ ಕೊಟ್ಟಿದ್ರಿ, ಏನಾಯ್ತಪ್ಪ ಅಂದ್ರೆ ನೀವು 4 ಆರು ಕೊಡಿ, 4 ಮೇಲೆ ಯಾವ್ದಾದ್ರು ಕೊಡಿ. 4 ಕೊಟ್ರೆ 4 - 4 ಬಿಕಮ್ 0. ಪ್ರಾಬ್ಲಮ್ ಇಲ್ಲ. ರೂಟ್ 0 is 0 ಆಗುತ್ತೆ, ತೊಂದರೆ ಇಲ್ಲ. ನನಗೆ ನೆಗೆಟಿವ್ ರಿಯಲ್ ನಂಬರ್ ಬರಲಿಲ್ಲ, ತೊಂದರೆ ಇಲ್ಲ. ನೆಕ್ಸ್ಟ್ ಅಕಸ್ಮಾತ್ ಒಂದ್ ವೇಳೆ ನೀವು 4 ಗಿಂತ ಜಾಸ್ತಿ ಕೊಟ್ರೆ, 4 ಗಿಂತ ಜಾಸ್ತಿ ಕೊಟ್ಟಿದ್ರೆ 4 ಕಳೆದ್ರೆ ಪಾಸಿಟಿವ್ ರೂಟೇ ಬರುತ್ತೆ. ಪಾಸಿಟಿವ್ ರೂಟ್ ಒಳಗಡೆ ಯಾವ್ದಾದ್ರು ವ್ಯಾಲ್ಯೂಬಲ್ಲಿ ಪಾಸಿಟಿವ್ ರೂಟ್ ಬಂತು ಅಂದ್ರೆ ದೇರ್ ಇಸ್ ಎ ವ್ಯಾಲ್ಯೂ ಫಾರ್ ಇಟ್, ತೊಂದರೆ ಇಲ್ಲ. ಅದಕ್ಕೆ ಹೇಳಿದ್ದು ಒಂದು ಡೊಮೈನ್ ಕೋಡೊಮೈನ್ಗಳು ಯಾಕೆ ತುಂಬಾ ಇಂಪಾರ್ಟೆನ್ಸ್ ತಗೊಳುತ್ತೆ ಅಂದ್ರೆ ಈ ಕಾರಣಕ್ಕೋಸ್ಕರಾಗಿ. ನೆಕ್ಸ್ಟ್ ಏನಾಗುತ್ತೆ? ಫಾರ್ ಎವ್ರಿ ವೈ ಬಿಲಾಂಗ್ಸ್ ಟು what? The codomain. Codomain ಏನಿದೆ? 4, infinity. For every y belongs to 4, there exists x ಏನಂತ ಡಿಫೈನ್ ಆಗಿದೆ ಇಲ್ಲಿ? there exists x is equal to root of y minus 4 which belongs to positive real numbers such that f of x is equal to y. So ಆಯ್ತು, ಕಂಡೀಷನ್ ಸ್ಯಾಟಿಸ್ಫೈ ಆಗ್ತಿದೆ. therefore f is on to f is bijective, f is invertible, f inverse exists. To find f inverse, as usual f inverse f of x is equal to y ಅನ್ನೋ ಕಂಡೀಷನ್ ಅನ್ನು ಮಾಮೂಲಿ ತಗೊಳ್ಳೇಬೇಕು, ತಗೊಂಡ್ವಿ. ಹಾಗಾದ್ರೆ f of x ಅಂದ್ರೆ ಏನಂತ ಕೊಟ್ಟಿದ್ದಾನೆ? x square plus 4. You must write that. So x square plus 4 is equal to y. ನೋಡಿ, ಆನ್ಟುನೆಸ್ ನ ಸಾಲ್ವ್ ಮಾಡಿಬಿಟ್ರೆ ಆನ್ಟುನೆಸ್ ತರಾನೇ ನಿಮ್ಮ ಇನ್ವರ್ಸ್ ನೋಡಿ, ಸೇಮ್ ಇಲ್ಲಿಂದ ಇಲ್ಲಿ ತನಕ ಬರ್ಕೊಳ್ಳೋದು. ಸೊ f of x is equal to y, x square plus 4 is equal to y. It implies x square is equal to y minus 4. It implies x is equal to root of y minus 4. But x ಅಂದ್ರೆ ಏನು? f inverse y. So f inverse y is root of y minus 4. Or f inverse x ಅಂದ್ರೆ ಏನು? f inverse x is nothing but root of x minus 4 ಅಂತ ಹೇಳ್ಬೋದಾ ಈ ಪ್ರಾಬ್ಲಮ್ ಅಲ್ಲಿ? ಸೊ ನೋಡಿ, ಈ ಪ್ರಾಬ್ಲಮ್ ಅಲ್ಲಿ ಏನಾಯ್ತು ಹಾಗಾದ್ರೆ? we found out the function f, the defined function f from r plus to 4, given by f of x is equal to x square plus 4 is, we found out that it is injective and it is injective, bijective, invertible. Next to inverse exist ಆಯ್ತು. ಹಾಗಾದ್ರೆ ಇನ್ವರ್ಸ್ ಎಕ್ಸಿಸ್ಟ್ ಆಗಿದ್ದಕ್ಕೆ ಇನ್ವರ್ಸ್ ನ ಕಂಡುಹಿಡಿದ್ವಿ. we got inverse of f is to be f inverse of y is root y minus 4 or f inverse of x is root x minus 4. ಸೊ ಇದು 5 ಮಾರ್ಕ್ಸ್. ಇದು ಈ ಪ್ರಾಬ್ಲಮ್ ಸಹ ತುಂಬಾ ಇಂಪಾರ್ಟೆಂಟ್. ನಾನು ಆಗ್ಲೇ ಹೇಳಿದಂಗೆ ಈಗ ಮಾಡಿಸ್ತಿರೋ ಎಲ್ಲಾ ಪ್ರಾಬ್ಲಮ್ಗಳು 5 ಮಾರ್ಕ್ಸ್ ಗೆ ಎಕ್ಸಾಮ್ ಅಲ್ಲಿ ರಿಪೀಟೆಡ್ ಆಗಿ ಕೇಳ್ತಾನೆ. ಇನ್ ಮಿಕ್ಕಿದ ಪ್ರಾಬ್ಲಮ್ ಯಾವ್ಯಾವುದು ಏನು ಅನ್ನೋದನ್ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಐ ಹೋಪ್ ಯು ಅಂಡರ್ಸ್ಟುಡ್ ದಿಸ್ ಕ್ಲಾಸ್. ಥ್ಯಾಂಕ್ ಯು.